ಫೇಲ್ಯೂರ್ ಅಂತ ಹೇಳಿ ಅಶ್ವಿನ್ ಅವರು ಹೇಳ್ತಿದ್ದಾರೆ. ಅದೇ ಪ್ರಶ್ನೆ ಮೋಹನ್ ವಿಶ್ವ ಅವರೇ ನಿಮಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ಈಗ ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲಿದ್ದ ಅಡ್ವೈಸರ್ ಅವರೇ, ಇಫ್ ಐ ಆಮ್ ಕರೆಕ್ಟ್, ಶ್ರೀರಾಮಯ್ಯ ಅವರು ಈಗಲೂ ಕೂಡ ಇರೋರು ಅವರೇನೇನೆ. ವಕೀಲರಾಗಿ ಕಾತರ್ಕಿ ಅವರು ಯಡಿಯೂರಪ್ಪನವರ ಕಾಲದಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಿದ್ರು ಕರ್ನಾಟಕವನ್ನ, ಈಗಲೂ ಕೂಡ ಅವರೇನೇನೆ. ಅಂದ್ರೆ ನಿಮ್ಮ ಹೇಳಿಕೆಗಳಂದ್ರೆ ನಿಮ್ಮ ಪಕ್ಷದ ಹೇಳಿಕೆ ಪ್ರಕಾರ ಏನು, ನಿಮ್ಮ ಸರ್ಕಾರ ಇರಬೇಕಾದ್ರೆ ಅವ್ರು ನಿಮ್ಮ ಸರ್ಕಾರದ ವಾದವನ್ನ, ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಅವರ ವಾದವನ್ನ ಕೇಳ್ತಾರೆ ಹೊರತು ಅವರ ಲೀಗಲ್ ಎಕ್ಸ್ಪರ್ಟಿ ಅವ್ರು ಬಳಸೋದಿಲ್ಲ ಅನ್ನೋದ ವಾದದ ಅರ್ಥ? ನೋಡಿ ಸ್ಮಿತಾ, ಈ ಡಿಸ್ಟ್ರೆಸ್ ಇಯರ್, ಡಿಸ್ಟ್ರೆಸ್ ಫಾರ್ಮುಲಾ ಸಮಸ್ಯೆ ಇರೋದ್ರಿಂದ ಈ ಡಿಸ್ಟ್ರೆಸ್ ಇಯರ್ ನಲ್ಲಿ ಒಂದು ಸರ್ಕಾರವಾಗಿ ತನ್ನ ಜವಾಬ್ದಾರಿಯನ್ನ ಯಾವ ರೀತಿ ನಿರ್ವಹಿಸುತ್ತೆ, ಯಾವ ರೀತಿ ಆರ್ಗ್ಯುಮೆಂಟ್ ಮಾಡುತ್ತೆ, ಯಾವ ರೀತಿ ಆಟಿಟ್ಯೂಡ್ ನಡ್ಕೊಳ್ಳುತ್ತೆ ತಮಿಳುನಾಡು ಅಗೇನ್ಸ್ಟ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಮ್ಯಾಟರ್ ಆಗುತ್ತೆ ಕಾವೇರಿ ವಿಚಾರದಲ್ಲಿ, ಆಯ್ತಲ್ವಾ? ಆ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಬಿಗ್ ಫೇಲ್ಯೂರ್. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ. ಐ ವಿಲ್ ಟೆಲ್ ಯು ಸಿಂಪಲ್ ಎಕ್ಸಾಂಪಲ್. ಕಳೆದ 4-5 ತಿಂಗಳಿಂದ ನಾವು ಒಂದು ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾನೆ ಇದೀವಿ. ಈ ಸಲ ಸಮಸ್ಯೆ ಇದೆ, ಬರ ಇದೆ, ನೀರ್ ಪ್ರಾಬ್ಲಮ್ ಇದೆ, ತಮಿಳುನಾಡವ್ರ ಖ್ಯಾತೆ ತೆಗಿತಾರೆ, ನೀವ್ ಏನ್ ಮಾಡ್ತಿದ್ದೀರಾ ಅಂದ್ರೆ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಏನ್ ಮಾಡ್ಬೇಕಾಗಿತ್ತು? ನೀವು ಕಾವೇರಿ ಕೊಳ್ಳೋರ್ ರೈತರ ಸಭೆ ಕರೆದಿಲ್ಲ. ರೈತ ಸಂಘದವ್ರ ಹತ್ರ ಮಾತಾಡ್ಲಿಲ್ಲ. ಸರ್ವ ಪಕ್ಷದ ಸಭೆ ಕರೆದ್ರ, ವಿರೋಧ ಪಕ್ಷದವ್ರನ್ನ ಕರೆದಿ ನೀವು ಡಿ ಕೆ ಶಿವಕುಮಾರ್ ಅವ್ರು ಮಾತಾಡಿದ್ರ, ದೊಡ್ಡಗೌಡ್ರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಅವರಾಗ್ಬೋದು, ಅಶೋಕ್ ಅವರಾಗ್ಬೋದು, ನೀವು ಅವ್ರಗಳ ಅಡ್ವೈಸ್ ನ ತಗೊಂಡ್ರ, ಕುತ್ಕೊಂಡ್ ಮಾತಾಡಿದ್ರ, ನಿಮ್ಮ ಒಗ್ಗಟ್ಟನ್ನ ತೋರ್ಸಿದ್ರ? ಮಾಡ್ಲಿಲ್ಲ. ಇದಾದ ನಂತರ ನೀವು ಟೆಕ್ನಿಕಲ್ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದ್ರ, ಅದು ಕಬಿನಿ ಆಗ್ಬೋದು, ಹಾರಂಗಿ ಆಗ್ಬೋದು, KRS ಆಗ್ಬೋದು, ಎಷ್ಟು ಮಳೆ ಕೊರತೆ ಆಗಿದೆ, ಎಷ್ಟು ಬೆಳೆಗೆ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಡೇಟಾ ಇದೆ ಅಂತ ಹೇಳಿ ನೀವು ಕರೆಕ್ಟ್ ಮಾಡಿದ್ರ, ಜಿಲ್ಲಾಧಿಕಾರಿಗಳ ಸಭೆ ಮಾಡಿದ್ರ, ತಹಸೀಲ್ದಾರ್ಗಳ ಸಭೆ ಮಾಡಿದ್ರ, ಕರ್ಸ್ಬಿಟ್ಟ ಇನ್ಫಾರ್ಮೇಶನ್ ಪ್ರೊಡ್ಯೂಸ್ ಮಾಡಿದ್ರ? ಇಲ್ಲ, ನೀವು ಇದನ್ನೇನೂ ಮಾಡಲಿಲ್ಲ. ಅದನ್ನ ಬಿಟ್ಟು ನೀವು ಯಾವ ರೀತಿ ನಡ್ಕೊಂಡ್ರಿ? ಪೊಲಿಟಿಕಲಿ ಕರೆಕ್ಟ್ ಅಲ್ಲ ಮೋಹನ್ ವಿಶ್ವ ಅವರೇ, ನೀವು ಹೇಳ್ತೀರಾ ಪೊಲಿಟಿಕಲಿ ಕರೆಕ್ಟ್. ನಿಮ್ಗೆ ನಿಮ್ ಪ್ರಶ್ನೆನೇ ಇಲ್ಲ. ನಾನ್ ಕೇಳ್ತಿರೋದು, ಆಯ್ತು ರಾಜಕಾರಣಿಗಳಾಗಿ ಜನಪ್ರತಿನಿಧಿಗಳಾಗಿ ಕಾಂಗ್ರೆಸ್ ಪಕ್ಷದ ಯಾರು ಇದನ್ನ ಮಾಡ್ಲಿಲ್ಲ, ಶಾಸಕರು ಮಾಡ್ಲಿಲ್ಲ, ಸಚಿವರು ಮಾಡ್ಲಿಲ್ಲ, ಒಪ್ಕೊಳ್ಳೋಣ. ಬಟ್ ನಾನು ಮತ್ತೆ ಅದಕ್ಕೆ ಬರ್ತೀನಿ ಸರ್. ಎಕ್ಸ್ಪರ್ಟ್ ಗಳಿದ್ದಾರೆ, ಲೀಗಲ್ ಅಡ್ವೈಸರ್ ಗಳಿದ್ದಾರೆ, ವಕೀಲರಿದ್ದಾರೆ, ಅವರು ಡೇಟಾ ಇಲ್ದಲೆ ಹೋಗಿ ಕೂತ್ಕೊಳ್ತಾರೆ ಸರ್ CWRC ಮುಂದೆ. ಎಕ್ಸಾಕ್ಟ್ಲಿ, ಇವತ್ತು ಅದನ್ನೇ ತೋರಿಸ್ತಾ ಇದೆ. ಅವ್ರ ಹತ್ರ ಸರಿಯಾಗಿ ಡೇಟಾ ಇದ್ದು ಸರಿಯಾಗಿ ವಾದ ಮಂಡನೆ ಮಾಡಿದ್ರೆ ಯಾಕೆ ಇವತ್ತು CWRC ಈ ತರ ಆರ್ಡರ್ ಕೊಡ್ತಾ ಇತ್ತು? ಕ್ಲಿಯರ್ಲಿ ಶೋಸ್. ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಆಟಿಟ್ಯೂಡ್ ಮ್ಯಾಟರ್ ಆಗುತ್ತೆ. ನಿಮಗೆ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಕರ್ನಾಟಕದ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು? ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ರು. ವೆರಾಸ್ ತಮಿಳುನಾಡಿನ ಮುಖ್ಯಮಂತ್ರಿ ಏನಾದ್ರು ಹಂಗ ಹೇಳಿದ್ರ? ಅವ್ರು ಧೈರ್ಯವಾಗಿ ಬೆಳೆ ಬೆಳೀರಿ ಅಂತ ಹೇಳಿದ್ರು. ಬಿಕಾಸ್ ಅವ್ರಿಗೆ ಗೊತ್ತು ನೀರ್ ನಾವು ಕರ್ನಾಟಕದಿಂದ ತೆಗೆಸ್ಕೊಳ್ತೀವಿ. ನಾವು ಡಿ ಕೆ ಶಿವಕುಮಾರ್ ಓಪನ್ ಆಗಿ ಈ ತರ ಹೇಳಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದ ರೈತರಿಗೆ ನೀರಿರಲ್ಲ, ತಮಿಳುನಾಡು ರೈತರಿಗೆ ನೀರು ಬಿಡ್ತಾರೆ ಅಂತ ಅವ್ರ ಕಾನ್ಫಿಡೆನ್ಸ್. ನಿಮ್ಮ ಈ ಆಟಿಟ್ಯೂಡ್ ಇದೆ ಗೊತ್ತಾ, ಇದು ತೋರಿಸುತ್ತೆ ನೀವು ಟ್ರಿಬ್ಯುನಲ್ ಮುಂದೆ ನೀವು ಎಷ್ಟು ವೀಕ್ ಅಂತ ಹೇಳಿ, ನೀವು ಎಷ್ಟು ರೈತ ವಿರೋಧಿಗಳಾಗಿದ್ದೀರಾ ಅಂತ ಹೇಳಿ. ನಾನು ಹೇಳೋದು ಇದು. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಸವರಾಜ ಬೊಮ್ಮಾಯಿ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಒಂದು ವರ್ಷದಲ್ಲಿ ಇದೇ ರೀತಿ ಒಂದು ಡಿಸ್ಟ್ರೆಸ್ ಇಯರ್ ಇತ್ತು. ಆ ಟೈಮ್ ನಲ್ಲಿ ಅವರು ಮಫ್ತಿನಲ್ಲಿ ಒಂದಷ್ಟು ಜನ ಆಫೀಸರ್ಗಳನ್ನ ತಮಿಳುನಾಡಿಗೆ ಕಳಿಸಿ ನಿಮಗೆ ಅಲ್ಲಿ ಲೋಕಲ್ ಕ್ಯಾಬ್ ಬುಕ್ ಮಾಡ್ಕೊಂಡ್ರು. ಇಲ್ಲಿ ಕ್ಯಾಬ್ ಅಥವಾ ಇಲ್ಲಿ ಕಾರಲ್ಲ, ಡೌಟ್ ಬರಬಾರದು ಅಂತ ಹೇಳಿ ಅಲ್ಲಿ ಸುಮಾರು ವಾರದಿಂದ 10 ದಿವಸಗಳ ಕಾಲ ಸುಮಾರು ಕಾವೇರಿ ಜಲಾನಯ ಪ್ರದೇಶಗಳನ್ನೆಲ್ಲ ಸುತ್ತಿ ನಿಮಗೆ ಅಲ್ಲಿ ಏನ್ ನಡೀತಾ ಇದೆ, ಏನ್ ಬೆಳೆ ಬೆಳೆದಿದ್ದಾರೆ, ಎಷ್ಟು ನೀರು ಕನ್ಸ್ಯೂಮ್ ಮಾಡಿದ್ದಾರೆ, ಏನ್ ಆಗ್ತದೆ ಅಂತ ಒಂದು ವರದಿಯನ್ನ ತರಿಸ್ಕೊಂಡು ಸೀಕ್ರೆಟ್ ಆಗಿ ಆ ನಂಬರ್ಸ್ ನ ಇಟ್ಕೊಂಡು ಅವರು ಅವತ್ತು CWRC ಮುಂದೆ ಪ್ರೆಸೆಂಟ್ ಮಾಡಿದ್ರು. ಯಾವ ರೀತಿ ಸುಳ್ಳು ಹೇಳ್ತದೆ ತಮಿಳುನಾಡು ಅಂತ ಹೇಳಿ. ಈ ರೀತಿಯಾದಂತ ಒಂದು ಬದ್ಧತೆ ಇರಬೇಕು ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ, ಒಬ್ಬ ಮಂತ್ರಿ ಆದವ್ರಿಗೆ. ಇಲ್ಲ, ಬದ್ಧತೆನೇ ಇಲ್ಲ. ಕಾಂಗ್ರೆಸ್ ಪಕ್ಷದ ವಕ್ತಾರರಿಲ್ಲ ಸರ್, ಕಾಂಗ್ರೆಸ್ ಪಕ್ಷದ ವಕ್ತಾರರಿಲ್ಲ. ನೀವು ಹೇಳಿದ್ದೆಲ್ಲ ನಿಜ ಅಂತ ಹೇಳಿ ಜನರು ಅನ್ಕೊಂಡ್ಬಾರ್ದಲ್ಲ. ಅನುಮಾನಗಳನ್ನ ಕೇಳ್ತಾ ಇದ್ದೀನಿ. ನೀವು ಹೇಳ್ತಿರೋದು ನೋಡಿದ್ರೆ ತಮಿಳುನಾಡಿನ ಡೇಟಾಗಳು ಹೈಲಿ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ನಾವೊಂದು ಆಪರೇಷನ್ ದುರಂಧರ್ ರೀತಿಯಲ್ಲಿ ಮಾಡದೆ ಹೋದ್ರೆ ತಮಿಳುನಾಡಿನ ಡೀಟೇಲ್ಸ್ ನಮಗೆ ಗೊತ್ತಾಗೋದೇ ಇಲ್ಲ. ಹಿಂಗಾಗಿ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಪರೇಷನ್ ದುರಂಧರ್ ತರದಲ್ಲಿ ಸೀಕ್ರೆಟ್ ಏಜೆಂಟ್ ಗಳನ್ನ ಕಳಿಸಬೇಕು, ತಿಳ್ಕೊಳ್ಬೇಕು ಸರ್. ಡೇಟಾ ಪಬ್ಲಿಕ್ ಡೊಮೈನ್ ಅಲ್ಲೂ ಇರುತ್ತೆ. ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ಹಿಂಗೆ ಬಚ್ಚಿಟ್ಕೊಂಡು ಹೋಗ್ಲೇಬೇಕು ಅಂತ ಇಲ್ವಲ್ಲ. ನೋಡಿ, ಅವರು ಸರಿಯಾದಂತ ಡೇಟಾ ಫ್ಯಾಕ್ಟ್ಸ್ ನ ಪ್ರೆಸೆಂಟ್ ಮಾಡಿದ್ರೆ ಇವತ್ತು CWRC ಈ ತರ ಕೊಡ್ತಾನೆ ಇರ್ಲಿಲ್ಲ ರೀ. ಬಿಕಾಸ್ ಅವ್ರಿಗೆ ಗೊತ್ತು, ದೇ ಆರ್ ಹೈಲಿ ಕಾನ್ಫಿಡೆಂಟ್ ಡಿ ಕೆ ಶಿವಕುಮಾರ್ ನೀರು ಬಿಟ್ಟೇ ಬಿಡ್ತಾರೆ ಅಂತ ಹೇಳಿ. ಬಿಕಾಸ್ ಹಿ ಹಸ್ ಫೈಲ್ಡ್ ಲಿಟ್ರಲಿ. ಡಿ ಕೆ ಶಿವಕುಮಾರ್ಗೆ ನಿಮಗೆ ಒಂದು ಜಲಾನಯನ ಪ್ರದೇಶ ಆಗಬಹುದು ಅಥವಾ ಒಂದು ಫುಲ್ ಗ್ರೀನ್ ಇರೋ ಪ್ರದೇಶ ರಿಯಲ್ ಎಸ್ಟೇಟ್ ಲ್ಯಾಂಡ್ ಆಗಿ ಕಾಣಿಸುತ್ತೆ ಹೊರತು ಅವ್ರಿಗೆ ಯಾವತ್ತೂ ಕೂಡ ಒಬ್ಬ ರೈತರ ಒಂದು ಬೆಳೆ ಬೆಳೆಯುವ ಜಾಗವಾಗಿ ಕಾಣಿಸೋದೇ ಇಲ್ಲ. ನೀವು ಒಬ್ಬ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿಯಿಂದ ಈ ರೀತಿಯಾದಂತ ಒಂದು ಬದ್ಧತೆ ಯೋಜನೆಗಳನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂಡ್ ಈಸ್ ಡೂಯಿಂಗ್ ಇಟ್
ಕಂಟಿನ್ಯೂಸ್ಲಿ ಸರ್. ಈಗ ಇರಿಗೇಷನ್ ಮಿನಿಸ್ಟರ್ ಆದವರು ಖಾತೆ ತಗೊಳ್ಳೋದಕ್ಕೆ ತಯಾರಿಲ್ಲ. ಅವ್ರು ಎಷ್ಟು ಮೀಟಿಂಗ್ ಮಾಡಿದ್ರಪ್ಪ? ಆಯ್ತು ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಯಾರನ್ನ ಕರೆಸಿ ಮೀಟಿಂಗ್ ಮಾಡಿದ್ರು? ಆಯ್ತಪ್ಪ, ರೈತ ಸಂಘನ ಇವಾಗ ಶ್ರೀಕಂಠೇಗೌಡರು ಇದ್ದಾರೆ, ಅವ್ರನ್ನ ಕೇಳಿ. ರೈತ ಸಂಘದವ್ರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರ? ರೈತ ನಾಯಕರನ್ನ ಕರೆದು ಮಾತಾಡಿದ್ರ? ಏನಾಗ್ತಾ ಇದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಇವತ್ ಬಂದ್ಬಿಟ್ಟು ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ನಾವು ವಾದ ಮಾಡ್ತೀವಿ, ನಾವು ಅಪೀಲ್ ಹೋಗ್ತೀವಿ. ಏನ್ ಮಾಡ್ತೀರಾ ನೀವಲ್ಲಿ? ಕೊನೆಗೆ ಏನ್ ಅಪೀಲ್ ಮಾಡ್ಕೊಂಡು? ನಾನು ಹೇಳೋದು, ನೀವೊಂದು ಬದ್ಧತೆಯಾಗಿ ತೋರಿಸಬೇಕು. ನಿಮಗ್ ಗೊತ್ತು, ಪಬ್ಲಿಕ್ ಡೊಮೇನ್ ಅಲ್ಲಿ ಕೆಲವೊಂದು ಡೇಟಾ ಇದ್ರೂ ನಿಮ್ಗೆ ಗೊತ್ತು ಗವರ್ಮೆಂಟ್ ವೆಬ್ಸೈಟ್ ಗಳು ಯಾವ ರೀತಿ ಅಪ್ಡೇಟ್ ಆಗಿದಾವೆ ಅಂತ ಹೇಳ್ಬಿಟ್ಟು. ಅದು ಯಾವುದೇ ರಾಜ್ಯದ ಆಗ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಒಂದು ಅಪ್ಡೇಟ್ ಆಗಿರ್ಬೋದು. ಬಿಟ್ರೆ ರಾಜ್ಯಗಳ ವೆಬ್ಸೈಟ್ ಅಂತ ಬಂದಾಗ ಕೆಲವು ಡಿಲೇ ಇದ್ದೇ, ನೀವು ಅದ್ರ ಮೇಲೆ ನಂಬಿಕೆ ಇಟ್ಕೊಳಕ್ ಆಗೋದಿಲ್ಲ. ನೀವು ಪ್ರೆಸೆಂಟ್ ಮಾಡೋದನ್ನ ನೀವು ಆರ್ಗ್ಯುಮೆಂಟ್ಗೆ ಅಂತ ನಿಂತ್ಕೊಂಡಾಗ, ನೀವು ಆಪೋಸಿಷನ್ ಅವರು ಬೇರೆ ರಾಜ್ಯದವರು ಕೊಟ್ಟಂತ ಒಂದು ಡೇಟಾನ ನೀವು ಕೌಂಟರ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಸರಿಯಾದಂತ ಒಂದು ಡೇಟಾ ಇರಬೇಕು, ವಿವರಣೆ ಇರಬೇಕು. ನೀವು ಅದನ್ನೇ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿರೋದು ಅಲ್ಲಿ ಮಾಡ್ಕೊಳ್ತಾರೆ.